ಆತ್ಮರಾಗಿರ್ತಕ್ಕಂಥ ಒಂದು ಮಾತನ್ನ ಬಹಳ ಚಂದ ಹೇಳ್ತಾರ. ಏನ್ ಹೇಳಿ ಸರ? ವರ್ಣರೂಪ ಶಿಲಾಮೂರ್ತಿ, ವರ್ಣರೂಪ ಶಿಲಾಮೂರ್ತಿ ಸರ್ವ ಚೈತನ್ಯದಾಯಕಂ ಸರ್ವ ವ್ಯಾಪ್ತಿ ಮಾಯಾ ಸ್ತುತೆ ನಮೋ ನಮಃ ಅನ್ನುತ್ತಾರೆ ಸರ. ಯಾವ ಈ ಮನುಷ್ಯ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದಿವತ್ತಮ್ಮ? ಹೌದ್ರಲ್ಲ, ಈ ಮನುಷ್ಯ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದು ಏನ್ ಮಾಡ್ಲಿಕ್ಕತ್ತೀವಿ? ಏನ್ ಮಾಡ್ಲತ್ತೀರಿ ಸರ? ಈ ಮಾಯಾ ಸಂಸಾರದೊಳಗೆ ಬಿದ್ದ ಈ ಮಾಯಾ ಸಂಸಾರ ಅಂತಕ್ಕಂಥದ್ದು ಬಹಳ ನಮಗ್ ಹಿತವಾಗಿ ಅನಿಸ್ಯದ. ಹೌದೌದ್ರಿ ಸರ. ಈ ಹಿತವಾಗಿ ಅನಿಸಿಲಿ ಏನ್ ಮಾಡ್ಲಿಕ್ಕತ್ತೀವಪ್ಪ ಅಂತ ಹೇಳಿದ್ರ ಏನ್ ಮಾಡ್ಲತ್ತೀರಿ? ಈ ಮಾಯಾ ಪ್ರಪಂಚದೊಳಗನೆ ಕಾಲ ಕಳಿಕತ್ತೀವಿ. ಹೌದ್ರಲ್ಲ, ಈ ಮಾಯಾ ಪ್ರಪಂಚದೊಳಗ ಬಂದ ಕಾಲ ಕಳಿಕತ್ತೀವಿ. ಈ ಮಾಯಾ ಪ್ರಪಂಚಕ್ಕೆ ಬರೋಕ್ಕಿಂತ ಮೊದಲ ಹೌದ್ ಯಾವ ಈ ಮಾಯಾ ಪ್ರಪಂಚಕ್ಕೆ ಬರೋಕ್ಕಿಂತ ಮೊದಲಂದ್ರೆ ಎಲ್ಲಿದ್ರಿ? ತಾಯಿ ಗರ್ಭದಲ್ಲಿ. ಹೌದೌದ್. ಯಾವ ತಾಯಿ ಗರ್ಭದಲ್ಲಿ ಇರ್ತಕ್ಕಂಥ ಈ ಆತ್ಮ ಈ ಶರೀರ ಪಿಂಡಾಂಡ ಯಾವ ಪರಮಾತ್ಮನಿಗೆ ಏನು ಬೆಳಕತ್ತಿತ್ತಪ್ಪ ಅಂತ ಕೇಳಿದ್ರ ಏನ್ ಬೇಡ್ತಿದ್ರಿ ಸರ? ಯಾವ ಪರಮಾತ್ಮನಿಗೆ ಏನಪ್ಪ ಅಂತ ಕೇಳಿದ್ರ ಪರಮಾತ್ಮ ಈ ಬಂಧನದಿಂದ ನನ್ನನ್ನಾಗಿ ಮುಕ್ತನನ್ನಾಗಿ ಮಾಡು. ಈ ಬಂಧನದಿಂದ ನನ್ನನ್ನು ಮುಕ್ತನಾಗಿ ಮಾಡು. ಈ ಜನ್ಮ ಇರುವುದರೊಳಗಾಗಿ ನಿನ್ನನ್ನ ಬದುಸ್ತೀನಿ, ನಿನ್ನನ್ನ ಕೂಡ್ತೀನಿ ಅಂತಕ್ಕಂತ ಮಾತ ಅಲ್ಲಿ ಏಕೋಪ್ರಕಾರವಾಗಿ ತಾಯಿ ಗರ್ಭದಲ್ಲಿ ಪರಮಾತ್ಮನ ಸ್ತೋತ್ರ ಮಾಡ್ತಿರ್ತದ. ಹೌದೌದ್ರಿ ಸರ. ಆ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಮಾಡ್ತಾ 8 ದಿನಗಳ ಕಳಿತಾವು. ಎಷ್ಟು ದಿನಗಳ ಕಳಿತಾವ್ರಿ ಸರ? ಯಾವ 9 ತಿಂಗಳ 9 ದಿನಗಳ ನವಮಾಸ ತುಂಬಿಕ್ಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಏನೋ ಪರಮಾತ್ಮಗೆ ಕಣಿಕರ ಬಂದ ಯಾವ ತಾಯಿ ಗರ್ಭದಿಂದ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರ ಈ ಧರಣಿಗೆ ನಮ್ಮ ನಿಮ್ಮನ್ನೆಲ್ಲ ಬಿಟ್ಟ. ಹೌದೌದ್. ಆ ನಮ್ಮ ನಿಮ್ಮನ್ನೆಲ್ಲ ಬಿಟ್ಟಾಗ ಏನಾಯ್ತಂತ ಕೇಳಿದ್ರ ಏನಾಯ್ತ್ರಪ್ಪ? ಯಾವ ಪ್ರಸೂತಿ ಟೈಮದೊಳಗ ಯಾವ ಪ್ರಸೂತಿ ಟೈಮದೊಳಗ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾತ್ರಿ? ಯಾವ ಸೂಲಗಿತ್ತಿಯ ಶಬ್ದ ಕೇಳಿ ಯಾವ ಸೂಲಗಿತ್ತಿಯ ಕಿವಿಯೊಳಗೆ ಓದಿದಂತ ಶಬ್ದ ಕೇಳಿ ಆ ಪರಮಾತ್ಮನ ನಾಮ ನುಡಿ ನಾವು ನೀವೆಲ್ಲರೂ ಮರ್ತೀವಿ. ಹೌದೌದ್ರಿ ಆ ಸರ್. ನಾಮ ನುಡಿ ಮರ್ತಿಕ್ಕೆ ನಿಂಗೆ ಏನು ನಡೆದ್ನಿ ಹೆಂಗ ನಡೆದಪ್ಪ ನಮ್ಮ ಜೀವನ ಅಂತ ಕೇಳಿದ್ರೆ ಹೆಂಗ ನಡೆದ್ರಿ ಸರ? ನಾಯಿ ಹೆಂಗ ನಡೆದದ? ಹೌದೌದ್ರಲ್ಲ, ಹೆಂಗ ನಾಯಿ ಹೆಂಗ ನಡೆದಪ್ಪ ಅಂತ ಕೇಳಿದ್ರ ಹೆಂಗ ನಡೆದ್ರಿಪ್ಪ? ಯಾವ ನಾಯಿ ಹೆಂಗ ಎಲ್ಲೋ ಕಡಿತಿರ್ತದಲ್ಲ ಆ ಎಲೆನೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಬಹಳ ಸವಿ ಐತಿ, ಬಹಳ ರುಚಿ ಐತಿ. ಹೌದೌದ್ ಅನ್ನುವಂತ ಮಾತದಿಂದ ನಾಯಿ ಹೆಂಗ ಎಲ್ಲೋ ಕಡಿತಿರ್ತದಲ್ಲ ಹಂಗ ಈ ನಮ್ಮ ನಿಮ್ಮ ಪ್ರಪಂಚದೊಳಗ ನಾವು ನೀವು ಏನ್ ಮಾಡ್ಲಿಕ್ಕತ್ತೀವಿ? ಏನ್ ಮಾಡ್ಲತ್ತಿದ್ದೀರಪ್ಪ? ಪರಮಾತ್ಮನ ನಾಮಸ್ಮರಣೆಯನ್ನ ಮರೆತು ಬಿಟ್ಟಿವಿ. ಹೌದೌದ್. ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಯಾವ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಯಾವ ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಹೌದೌದ್. ಹಿಂಗ ಕೊನೆಯದಾಗಿ ನಾವು ತಿರುಗಿ ಮನುಷ್ಯ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದಿವಿ. ಎಲ್ಲಿ ಬಂದಿರಪ್ಪ? ಈ ಮನುಷ್ಯ ಜನ್ಮಕ್ಕೆ ಈ ಧರಣಿ ಮೇಲೆ ಹುಟ್ಟಿ ಬಂದೀವಿ. ಹೌದೌದ್. ಈ ಧರಣಿ ಮೇಲೆ ಹುಟ್ಟಿ ಬಂದ ಮೇಲೆ ಏನ್ ಮಾಡ್ಬೇಕಾಗಿದೆ? ಏನ್ ಮಾಡಬೇಕಾಗಿದ್ರಪ್ಪ? ಪರಮಾತ್ಮನ ಸ್ತೋತ್ರವನ್ನ ಮಾಡಬೇಕಾಗಿದೆ, ಪರಮಾತ್ಮನ ಭಕ್ತಿಯನ್ನ ಮಾಡಬೇಕಾಗಿದೆ. ಹೌದೌದ್ರಲ್ಲ. ಅದಕ್ಕೆ ಹೆಂಗ ಭಕ್ತಿ ಮಾಡ್ತಿದ್ರಪ್ಪ ಅಂತಂದ್ರ ಹೆಂಗ್ ಮಾಡ್ತಿದ್ರಿ ಸರ? ಯಾವ ಜಾಬಗೊಂಡ ಕಣ್ಣಬಾಯಿ ನಾದ್ಯಾಪೂತ ಗ್ರಾಮದೊಳಗ ಜಾಬಗೊಂಡ ಕಣ್ಣಬಾಯಿ ಹೆಂಗ ಭಕ್ತಿ ಮಾಡ್ತಿದ್ರು? ಹೆಂಗ್ ಮಾಡ್ತಿದ್ರಪ್ಪ? ಯಾರು ಭಕ್ತಿ ಮಾಡ್ತಿರ ಅಂತ ಕೇಳಿದ್ರೆ ಯಾವ ಶಿಖರ ಶಿಗ್ನಾಪುರ ಮಹಾದೇವನ ಭಕ್ತಿಯನ್ನ ಮಾಡುತ್ತಿದ್ರು. ಹೌದ್ರಲ್ಲಪ್ಪ. ಯಾವ ಮಹಾದೇವನ ಭಕ್ತಿಯನ್ನ ಎಸೋ ಕಾಲ ಮಾಡಿದ್ರು. ಹೌದು. ಎಸೋ ಕಾಲ ಮಹಾದೇವನ ಭಕ್ತಿಯನ್ನ ಮಾಡಿದ್ರ ಯಾವ ತಮ್ಮ ಹೊಟ್ಟಿನ ಸಂತಾನ ಪ್ರಾಪ್ತಿ ಆಗ್ಲಿಲ್ಲ. ಆಗ್ಲಿಲ್ರಿಪ್ಪ. ಆವಾಗ ಸಂತಾನ ಪ್ರಾಪ್ತಿ ಆಗ್ಲಿಲ್ಲ. ಮುಂದೆ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಪ್ಪ? ಯಾವ ನಚ್ಕಿನ ಜಾವದೊಳಗೆ ಕಣ್ಣಬಾಯಿ ನಚ್ಕಿನ ಜಾವದೊಳಗೆ ಕಣ್ಣಬಾಯಿ ಜಾಮ ಜಳಕ ಮಾಡಿ ನೇಮ ನಿಷ್ಠೆಗಳನ್ನ ಮಾಡಿ ಹಳ್ಳಕ್ಕ ಏನಪ್ಪಾ ಅಂತಂದ್ರ ಯಾವ ರನ್ನದ ಸಿಂಬೆಯನ್ನ ಹಿಡಿದು ಚಿನ್ನದ ಕೊಡವನ್ನ ಹಿಡಿದು ಹೌದೌದು ಹಳ್ಳಕ್ಕ ನೀರಿಗೆ ಹೋಗುವಂತ ಯಾಳದೊಳಗ ಏನಾದ್ರಪ್ಪ? ಓಣಿಯಲ್ಲಿ ಇರ್ತಕ್ಕಂತ ಅಕ್ಕ ತಂಗಿಯರು ನಿಗ್ಯಾನಿ ಮಕ್ಕಳು ಏನ್ ಮಾತಾಡ್ತಾರಪ್ಪ ಅಂತಂದ್ರೆ ಏನ್ ಮಾತಾಡ್ತಿದ್ರ ಸರ? ಸೂರ್ಯ ಉದಯ ಆಗೋ ಕಾಲಕ್ಕ ಏನಪ್ಪಾ ಅಂತಂದ್ರೆ ಮನಿ ಮುಂದ ಕುಳಬಾನ ಇರಬಾರದು. ಸೂರ್ಯ ಉದಯ ಕಾಲಕ್ಕ ಕುಳಬಾನ ನೋಡಬಾರದು. ಹೊಲದೊಳಗ ಆದ್ರ ಸಲ್ಲ 5 ಗಿಡ ಇರಬಾರದು. ಹೌದೌದ್ರ. ಯಾವ ಹುಟ್ಟ ಬಂಜಿಯರ ಮುಖ ನೋಡಬಾರದು ಅಂತಕ್ಕಂತ ನಿಂದೇದ ಮಾತುಗಳನ್ನ ಆಡ್ಲಿಕ್ಕತ್ತಾರ. ಆಡ್ಲತ್ತಾರಪ್ಪ. ಆ ನಿಂದೇದ ಮಾತುಗಳನ್ನ ಮನಸ್ಸಿಗೆ ಪೆಟ್ಟು ಹಚ್ಕೊಂಡು ತಾಯಿ ಕಣ್ಣಬಾಯಿ ಏನ್ ಮಾಡ್ತಾಳ? ಏನ್ ಮಾಡ್ತಾಳ್ರಿ ಸರ? ಮನೆಯೊಳಗ ಬಂದ ಪತಿರಾಯನಿಗೆ ಹೇಳಿ ದುಃಖ ರೋದನ ಮಾಡ್ತಾಳ. ಮಾಡ್ತಾಡ್ರಲ್ಲಪ್ಪ. ಆ ದುಃಖ ರೋದನ ಮಾಡಿಕರಿಗೆ ಏನ್ ಮಾಡ್ತಾರಪ್ಪ ಅದಕ್ಕಂದ್ರ 12 ದೇವರಿಗೆ ಹರಕೆ ಹೊತ್ತು ನಮಗೆ ಸಾಕಾಗ್ಯದ. 12ವರೆಗೆ ಹರಕೆ ಹೊತ್ತರು ಯಾವ ದೇವರಿಗೆ ಕನಿಕರ ಬರ್ಲಿಲ್ಲ. ಈ ಜೀವ ತ್ಯಾಗ ಮಾಡಬೇಕಂತ ತಿಳಿದುಕೊಂಡು ಆತ್ಮಹತ್ಯೆಯನ್ನು ಮಾಡಬೇಕಂತ ತಿಳಿದುಕೊಂಡು ಈ ಶರೀರದಿಂದ ಜೀವವನ್ನು ನಿರ್ಗಮಿಸಬೇಕಂತ ತಿಳಿದುಕೊಂಡು ಇನ್ನೇನು ರಾತ್ರಿ ಯಾಳದೊಳಗ ಏನಾತ್ರಪ್ಪ? ವಿಷ ಕುಡಿದು ಪ್ರಾಣ ಬಿಡಬೇಕಂತ ಹೇಳಿ ತಯಾರಾಗ್ತಾರ. ಹೌದೌದ್ರ. ಸತಿಪತಿಗಳ ಕೂಡಿಕೊಂಡು ವಿಷ ಕುಡಿದು ಪ್ರಾಣ ಬಿಡಬೇಕಂತ ತಯಾರಾದಾಗ ಮುಂದೇನತ್ರ ಸರ?
ಅವಾಗ ಏನಪ್ಪಾ ಅಂತಂದ್ರೆ ಮೂರೂರ ಸೀಮೆ ಒಳಗಿರ್ತಕ್ಕಂತ ಹಾ ಯಾವ ಮುಮ್ಮೆಟ್ಟ ಗುಡ್ಡದ ಒಡೆಯಾಗ ಏನಾಯ್ತ್ರಪ್ಪ ಇದು ಅರವಂಟ ಆಯ್ತು. ಅರವಂಟ ಆಯ್ತ್ರಿ ಸರ. ಅದಕ್ಕೆ ಹೇಳ್ತಾರೆ ಹಿರಿಯರೊಂದು ಮಾತ, ಏನ್ ಹೇಳಿದ್ರಪ್ಪ? ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗರಿ. ಹೌದು. ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗರಿ, ಪಟ್ಟಣದ ಕೆಳಗೆ ಅರಕೇರಿ ಅಮ್ಮೋಗ ಸಿದ್ಧ ಮಕ್ಕಳ ಕೊಟ್ಟ ತೊಟ್ಟಿಲ ಕೊಟ್ಟ ಕಳವೆ ಅನ್ನತಕ್ಕಂತ ಮಾತ. ಹೌದೌದು. ಇದು ಶ್ರುತಿ ಸಾರ್ತದ, ಶ್ರುತಿ ಸಾರ್ತದಪ್ಪ. ಅದಕ್ಕೆ ಏನ್ ಮಾಡಿದಪ್ಪ ಅದಕ್ಕಂದ್ರೆ ಯಾವ ಹೇಗಿನ ಅಮ್ಮೋಗಿಸಿದ್ದ ತ್ರಿಕಾಲ ಜ್ಞಾನಿ ಅಮ್ಮೋಗಿಸಿದ್ದ ಏನ್ ಮಾಡಿದ್ ಸರ? ಯಾವ ದೇವಲೋಕದ ಕೊರವೆಯನ್ನು ಕರೆಸಿ, ಹೌದೌದು, ಯಾವ ದೇವಲೋಕದ ಕೊರವಂಜಿಯನ್ನು ಕರೆಸಿ ಎಲ್ಲಿ ಕಳಿಸ್ತಾರಪ್ಪ ಅದಕ್ಕಂದ್ರ ಎಲ್ಲಿ ಕಳಿಸಿರಪ್ಪ? ಈಗಿಂದೀಗ ನೀನು ನಾತ್ಯಾಪೂತ್ಯ ಗ್ರಾಮಕ್ಕೆ ಹೋಗು. ಹೌದೌದು. ಯಾವ ನಾತ್ಯಾಪೂತ್ಯ ಗ್ರಾಮದೊಳಗೆ ಏನಪ್ಪಾ ಅದಕ್ಕಂದ್ರ ಜಬಗೊಂಡ ಕಣ್ಣಬಾಯಿ ವಿಷ ಕೊಡದ ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ಯಾರ. ಹೌದ್ರಲ್ಲ, ಅಂತವರ ಪ್ರಾಣ ಇವತ್ತು ನೀವು ಉಳಿಸಬೇಕಂತ ತಿಳಿದುಕೊಂಡು ಯಾವ ದೇವಲೋಕದ ಕೊರವಿನ ಕೊಟ್ಟು ಕಳಿಸಿದ. ಹೌದೌದು. ಆವಾಗ ದೇವಲೋಕದ ಕೊರವಿ ಯಾವತ್ತನ್ನ ಬ್ರಹ್ಮಾಂಡವನ್ನ ಬುಟ್ಟೆಯನ್ನು ಮಾಡಿಕೊಂಡು ಕೈಯೊಳಗ ಕೃಷ್ಣ ಆರತಿ ಎಲ್ಲಿ ಹೋದಳು? ಎಲ್ಲಿ ಹೋದ್ರಪ್ಪ? ಯಾವ ಗೌಡ್ರ ಓಣಿಗೆ ಹೋದಳು? ಹೌದೌದು. ಆ ಗೌಡರ ಓಣಿಗೆ ಹೋಗಿ ನಿಂಗೆ ಸಾರಿ ಹೇಳ್ತಾಳ, ಏನಂತ ಹೇಳ್ತಾರಪ್ಪ? ಮಕ್ಕಳ ಸಲುವಾಗಿ ಪ್ರಾಣವನ್ನ ತ್ಯಾಗ ಮಾಡಬೇಡ್ರಿ. ಹೌದೌದು. ಮಕ್ಕಳ ಸಲುವಾಗಿ ಪ್ರಾಣವನ್ನ ತ್ಯಾಗ ಮಾಡಬೇಡ್ರಿ, ನಿಮ್ಮ ಮಕ್ಕಳ ಕೊಡ್ಲಿಕ್ಕೆ ತಯಾರದಾರ ಯೋಗಿ ಅಮ್ಮ ಹೋಗಿಸಿದ್ದ. ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗ್ರಿ ಅಂತ ಹೇಳಿಕೆ ಸಾರಿ ಮಾಯಾಗಿ ಹೋಗಿ ಬಿಟ್ಟಳು. ಹೌದೌದು. ಆಗ ಸಾರಿ ಮಾಯಾಗಿ ಹೋದಾಗ ಏನಾಯ್ತು? ಏನು ವಿಚಾರ ಮಾಡ್ತಾರ ನಾತ್ಯಾಪೂತ್ಯದ ಗೌಡ್ರು? ಏನ್ ಮಾಡ್ತಾರ್ರಿ ಸರ? ಚಾಪಗೊಂಡ ಕಣಬ ಏನ್ ವಿಚಾರ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಇವತ್ತೇನಪ್ಪ ಅಂತ ಕೇಳಿದ್ರೆ ನಾವು ಪ್ರಾಣ ಹೊಡಲಿಕ್ಕೆ ತಯಾರಾಗಿದ್ದೀವಿ. ವಿಷದ ಬಾಟ್ಲಿ ಕೈಯಾಗಿ ಹಿಡಿದಿದ್ರು, ಅಂತ ಒಂದು ವಿಷದ ಬಾಟ್ಲಿ ಕೆಳಗಿಟ್ಟ ಕರಿಂಗ್ ಏನ್ ಮಾಡ್ರು? ಏನ್ ಮಾಡ್ರಿ ಸರ್? ಒಂದು ಒಳ್ಳೆಯ ಸಮಯ ತಿಳಿದುಕೊಂಡು ಕರಿಂಗ್ ಮುಮ್ಮೆಟ್ಟ ಗುಡ್ಡದ ದಾರಿ ಹಿಡಿದ್ರು. ಹೌದೌದು. ಯಾವ ಮುಮ್ಮೆಟ್ಟ ಗುಡ್ಡದ ದಾರಿ ಹಿಡಿದ ಕರಿಂಗ್ ಏನ್ ಮಾಡ್ತಾರಪ್ಪ ಅದಕ್ಕಂದ್ರ ಏನ್ ಮಾಡ್ತಾರ್ರಿ? ಯಾವ ನಾಡುಗಳು ಅನುಭವಿಸಿದ್ರು ಚರಣ ಹಿಡಿದ ಕರಿಂಗ ಮುಂದೆ ಏನಪ್ಪಾ ಅದಕ್ಕಂದ್ರ ಪುತ್ರ ಸಂತಾನವನ್ನ ಪಡೆದ್ರು. ಹೌದೌದು. ಆ ಪುತ್ರ ಸಂತಾನ ಯಾರಂತ ಕೇಳಿದ್ರೆ ಯಾರಪ್ಪ? ಯಾವ ಸಾಕ್ಷಾತ್ ಶಿವನ ಅವತಾರ. ಹೌದ್. ಯಾವ ಸಾಕ್ಷಾತ್ ಶಿವನ ಅವತಾರವೇ ಯಾರಪ್ಪ ಅಂತಂದ್ರ ಯಾರಪ್ಪ? ಯಾವ ಮಾಯದ ಮಗ ಮಾಸಿದ್ದಪ್ಪ. ಹೌದೌದ್ರಲ್ಲ. ಮಾಯದ ಮಗ ಮಾಸಿದ್ದಪ್ಪ ಎಲ್ಲಿ ಹುಟ್ಟಿ ಬಂದ ಅಂತ ಕೇಳಿದ್ರ ಎಲ್ಲಿ ಹುಟ್ಟಿ ಬಂದ್ರಿ? ನಾತ್ಯಾಪೂತ್ಯ ಗ್ರಾಮದೊಳಗ ಹುಟ್ಟಿ ಬಂದ್ರಿ. ಜಾಬಗೊಂಡ ಕಣ್ಣಬಾಯಿ ಉದರದಿಂದ ಜನ್ಮ ತಾಳಿ ಬಂದ. ಹೌದೌದು. ಯಾವ ಜಾಬಗೊಂಡ ಗೌಡರ ಕಣ್ಣಬಾಯಿ ಉದರದಿಂದ ಜನ್ಮ ತಾಳಿ ಬಂದು ಈ ಕೀರ್ತಿಯನ್ನ ಏನಪ್ಪಾ ಅಂತಂದ್ರ 4 ಮಂದಿ ಸತ್ಯಧರ್ಮರು ಹುಟ್ಟಿ ಬಂದ್ರು ಮುಂದ. ಹೌದೌದು. ಯಾರ ಕಾರಣ? ನಾತ್ಯಾಪುತ್ಯ ಜಾಬಗೋಣ ಮಗ, ಮಗನ ಸಂಬಂಧ್ರಿ ಮಗ. ನಾತ್ಯಾಪುತ್ಯದ ಗೌಡ ಜಾಬಗೊಂಡ ಗೌಡ ಕಣ್ಣಬಾಯಿ ಮಗ ಮಾಧವಲಿಂಗ 4 ಮಂದಿ ಸತ್ಯಧರ್ಮನ ಉಗಮ ಮಾಡಿಕೊಂಡ. ಯಾವ 4 ಮಂದಿಗೆ ಮುಂದೆ 8 ಮಂದಿ ಹುಟ್ಟತಾರ? 8 ಮಂದಿ ಹುಡ್ತಾರೆ. 21 ಮಂದಿ ಸತ್ಯಧರ್ಮರು ಹುಟ್ಟತಾರ. ಯಾವ 21 ಮಂದಿ ಸತ್ಯಧರ್ಮದಿಂದ 101 ಧರ್ಮರ 101 ಮಂದಿ ಧರ್ಮರು ಹುಟ್ಟತಾರ. ಯಾವ 101 ಮಂದಿ ಧರ್ಮದಿಂದ 1700 ಚಿತ್ರ ಹುಟ್ಟಿ ಬರ್ತಾರ. ಮುಂದ್ರ ಸರ ಮೂಲಿಗೆ ಚಿದ್ದಾಟಿಗೆ ಬೆಳಿಲಿಕ್ಕೆ ಕಾರಣೀಕರ್ತರು ಯಾರಾದ್ರ ಅಂತ ಕೇಳಿದ್ರ ಯಾರಪ್ಪ? ಯಾವ ಇವತ್ತು ಸಂಸಾರ ಸಾಕು, ಈ ಭವಬಂಧನ ಸಾಕು, ಈ ಪ್ರಪಂಚ ಸಾಕಂತ ತಿಳಿದುಕೊಂಡು ಯಾವ ವಿಷ ಕುಡಿಲಿಕ್ಕೆ ತಯಾರಾಗಿರಲ್ಲ ಅಂತ ಒಂದ ಪುಣ್ಯ ದಂಪತಿಗಳಿಂದ ಜನ್ಮ ತಾಳೆ ಬಂದ. ಹೌದೌದು. ಯಾರಪ್ಪ? ಮಾಯದ ಮಗ ಮಾಸಿದಪ್ಪ. ಹೌದೌದು. ಹಂಗ ಸಿದ್ಧಾಟಿಗೆ ಬೆಳೆಸಿ ಏನ್ ಮಾಡಿದಪ್ಪ ಅದಕ್ಕಂದ್ರೆ ಏನ್ ಮಾಡಿದ್ರಿ? ಇವತ್ತ ಗಂಗಿನಾಡದ ಅರಸಾಗಿ ಆರೇನಾಡದ ಅರಸಾಗಿ ಗಂಗಿನಾಡದ ಪುರುಸಾಗಿ ಇವತ್ತ ಜಗತ್ತಿನೊಳಗ ಹಾಗಲ ದೇವಟಿಗೆ ಹಚ್ಕೊಂಡ ಮೇರಿತಾನ. ಹೌದೌದೌದು. ಅಂತ ಒಂದು ಮಹಾಪುರುಷರ ಆಗಿ ಆಗ್ಯಾರಪ್ಪ. ಅದಕ್ಕೆ ಇನ್ನು ಏನಪ್ಪಾ ಅದಕ್ಕಂದ್ರ ಇನ್ನೇನ್ರಿಪ್ಪ? ನಾವು ನೀವು ಎಲ್ಲಾರು ಹುಟ್ಟಿ ಬಂದೀವಿ ಪುಣ್ಯಾತ್ಮರೇ. ಹೌದ್ರಲ್ಲ. ಇಲ್ಲಿ ಸಹಕಲಾವಿದ್ರು ಹೇಳಿದ್ರು ಕೊರವಂಜಿ ತಾತ್ಪರ್ಯಗಳನ್ನ ಬಹಳ ಚಂದ ಬಹಳ ವಿವರವಾಗಿ ಹೇಳಿದ್ರು. ಹೇಳ್ರಲ್ಲಪ್ಪ. ಅದಕ್ಕೆ ಹೆಂಗಪ್ಪ ಅದಕ್ಕಂದ್ರ ಈ ಕೊರವಂಜಿ ಅಂದ್ರ ಯಾರು? ದೇವಲೋಕದ ಕೊರವಿ. ಹೌದೌದೌದು. ಯಾವ ಈ ಬ್ರಹ್ಮಾಂಡವನ್ನ ಬುಟ್ಟಿ ಮಾಡ್ಕೊಂಡ ಈ ಏನಪ್ಪಾ ಅದಕ್ಕಂದ್ರ ಮಾಳಗಿರಾಯನ ಸಂತತಿ ಒಳಗ ಬಂದ್ ಹೋಗ್ಯಾಳ. ಇನ್ನು ಅಮ್ಮ ಹೋಗಿಸಿದ್ದಾನ ಸಿದ್ಧಾಟಿಗೆ ಒಳಗೆ ಕೊರವಂಜಿ ಬಂದ್ ಹೋಗ್ಯಾಳ. ಹೌದಲ್ಲ. ಅಂತ ಒಂದು ದೇವಿ ಜಾತ್ರೆ ಇವತ್ತಿಲ್ಲಿ ಕೂಡ್ಯದ. ನಾವು ನೀವು ಏನ್ ಮಾಡಿದೀವಿ? ಆ ತಾಯಿಯ ಜಾತ್ರೆಯನ್ನು ಮಾಡ್ಲಿಕ್ಕೆ ನಾವು ನೀವು ಕುಡೀವಿ. ಅತಿ ಭಕ್ತಿಯಿಂದ ಅತಿ ಪ್ರೀತಿಯಿಂದ ಏನಪ್ಪಾ ಅದಕ್ಕಂದ್ರ ಏನ್ರಿಪ್ಪ? ತಾಯಿಯ ಜಾಗರಣೆಯನ್ನ ಮಾಡಿದಾದ್ರೆ ತಾಯಿಯ ಜಾತ್ರೆಯಲ್ಲಿ ಪಾಲ್ಗೊಂಡಿದೆ ಆದ್ರ ಯಾವ ನಮ್ಮಲ್ಲಿ 365 ದಿನಗಳ ಒಳಗಾಗಿ ತಿಳಿದಾದ್ರೆ ಮಾಡಿರೋ ತಕ್ಕಂತ ತಪ್ಪಗಳ ನಶಿಸಿ ಹೋಗ್ತಾವ ಅಂತಕ್ಕಂತ ಮಾತಿನ ಮಹಾತ್ಮರು ಹೇಳ್ಕೊತ ಬರ್ತಾರ. ಹೌದ್ರಿ ಸರ. ಅದಕ್ಕೆ ಇಲ್ಲಿ ಮತ್ತೊಂದು ಮಾತು ಏನು ನೆನಪಾಕತ್ತಪ್ಪ ಅಂತ ಕೇಳಿದ್ರ ಏನಾತ್ರಪ್ಪ? ಅದಕ್ಕಿರ್ಲಿ ಏನಪ್ಪಾ ಅಂತ ಕೇಳಿದ್ರ ಇರ್ಲಿ